ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ದರೋಡೆಕೋರರು ಅರೆಸ್ಟ್. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣ ಸಂಬಂಧ ಇಬ್ಬರು ದರೋಡೆಕೋರರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದರೋಡೆ ನಂತರ ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಕಲಬುರಗಿ ಪೊಲೀಸರು ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ದರೋಡೆಕೋರರನ್ನು ಬಂಧಿಸಿದ್ದಾರೆ. ಇದೀಗ ಪ್ರಕರಣದ ಇತರೆ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಚಿನ್ನದಂಗಡಿ ದರೋಡೆಗೂ ಮುನ್ನ ಹತ್ತಿರದ ಹೋಟೆಲ್ನಲ್ಲಿ ₹30 ಫೋನ್ ಪೇ ಮಾಡಿದ್ರು. ಬಳಿಕ ಚಿನ್ನದಂಗಡಿಗೆ ಹೋಗಿ 820 ಗ್ರಾಂ ಚಿನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಅದೇ ಜಾಡು ಆಧರಿಸಿ ಬೆನ್ನತ್ತಿದ ಪೊಲೀಸರು ದರೋಡೆಕೋರರನ್ನ ಪತ್ತೆ ಹಚ್ಚಿದ್ದಾರೆ. ಕಳೆದ ಜುಲೈ 11ನೇ ತಾರೀಕು ಕಲಬುರಗಿ ನಗರದಲ್ಲಿನ ಚಿನ್ನದ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದ 4 ದರೋಡೆಕೋರರು ಮಾಲೀಕನನ್ನ ಬೆದರಿಸಿ 850 ಗ್ರಾಂ ಚಿನ್ನ ಕದ್ದೊಯ್ದಿದ್ರು. ಬಳಿಕ ಆಟೋ ಮೂಲಕ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದರು. ಇದೀಗ ಫೋನ್ ಪೇ ಮೂಲಕ ಆರೋಪಿಗಳು ಲಾಕ್ ಆಗಿದ್ದಾರೆ. ಸಾಲದ ಹಣಕ್ಕಾಗಿ ವ್ಯಕ್ತಿಗೆ ಸರಪಳಿ. ವಿಜಯಪುರದಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಸಾಲದ ಹಣಕ್ಕಾಗಿ ವ್ಯಕ್ತಿಯನ್ನ ಸರಪಳಿಯಿಂದ ಕೂಡಿ ಹಾಕಲಾಗಿದೆ. ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸಾಲ ನೀಡಿದ ಕುಮಾರಗೌಡ ಬಿರಾದಾರ್ ಎಂಬಾತ ಚಾಂದ್ ಸಾಬ್ ಮುಲ್ಲಾ ಎಂಬ ವ್ಯಕ್ತಿಯ ಕಾಲಿಗೆ ಸರಪಳಿ ಬಿಗಿದು ಕೂಡಿ ಹಾಕಿದ್ದಾನೆ. ಚಾಂದ್ ಸಾಬ್ ₹20,000 ಸಾಲ ಪಡೆದಿದ್ದ. ಹಣ ವಾಪಸ್ ಕೊಡದೇ ಇರೋದಕ್ಕೆ ಕುಮಾರಗೌಡ ಬಿರಾದಾರ್ ಸರಪಳಿಯಿಂದ ಕಟ್ಟಿ ಹಾಕಿದ್ದಾನೆ. ಕುಮಾರಗೌಡ ಕೃತ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸಾರ್ವಜನಿಕರೇ ಸಾಲದ ಹಣ ಮರುಪಾವತಿಸೋದಾಗಿ ಹೇಳಿ ಬೀಗ ತೆಗೆದು ಸರಪಳಿಯಿಂದ ಚಾಂದ್ ಸಾಬ್ನನ್ನ ಮುಕ್ತಗೊಳಿಸಿದ್ದಾರೆ. ಸದ್ಯ ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕುಮಾರಗೌಡನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಐತಿಹಾಸಿಕ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ. ಬೆಂಗಳೂರಿನ 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಸ್ಫೋಟಿಸೋ ಬೆದರಿಕೆ ಹಾಕಲಾಗಿತ್ತು. ಇದೀಗ ಬೀದರ್ ಐತಿಹಾಸಿಕ ಗುರುದ್ವಾರಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ ಇಮೇಲ್ ಬೆದರಿಕೆ ಬಂದಿದ್ದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಗುರುದ್ವಾರದ ಅಮೃತಕುಂಡ ಸರೋವರ ಯಾತ್ರಿಕ ನಿವಾಸದಲ್ಲಿ ಬಾಂಬ್ ಬ್ಲಾಸ್ಟ್ ನಡೆಯಲಿದೆ ಅಂತ ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಇಮೇಲ್ ಬಂದಿರುವ ಕುರಿತು ಪೊಲೀಸರಿಗೆ ಗುರುದ್ವಾರ ಆಡಳಿತ ಮಂಡಳಿ ಮಾಹಿತಿ ನೀಡಿತ್ತು. ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡ್ ಸೇರಿದಂತೆ ವಿಶೇಷ ತಂಡದಿಂದ ಗುರುದ್ವಾರದಲ್ಲಿ ತೀವ್ರ ಪರಿಶೀಲನೆ ಮಾಡಲಾಯಿತು. ಎಸ್ಪಿ, ಡಿವೈಎಸ್ಪಿ ಸೇರಿ 50ಕ್ಕೂ ಹೆಚ್ಚು ಪೊಲೀಸರು ಪರಿಶೀಲನೆ ನಡೆಸಿದ್ರು ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ತಮಿಳುನಾಡಿನ ಡ್ರಗ್ಸ್ ಸ್ಮಗ್ಲರ್ ಜಾಫರ್ ಸಾದಿಕ್, ಕೃತಿಗ, ಉದಯನಿಧಿ ಹೆಸರು ಮೇಲ್ನಲ್ಲಿ ಉಲ್ಲೇಖವಾಗಿದೆ. ಬೀದರ್ ಗುರುದ್ವಾರಕ್ಕೆ ಒಂದು ಥ್ರೆಟ್ ಮೇಲ್ ಬಂದಿತ್ತು, ಇಲ್ಲಿ RDX ಇಟ್ಟಿದ್ದಾರೆ ಅಂತ. ನೋಡಿದ ತಕ್ಷಣ ಅವ್ರು ನಮ್ಮ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ರು. SP ಸರ್ದು ಅಫಿಷಿಯಲ್ ನಂಬರ್ಗೆ ಕಾಲ್ ಮಾಡಿದ್ವಿ ಮತ್ತು CPI ನ್ಯೂ ಟೌನ್ಗೆ ಕಾಲ್ ಮಾಡಿದ್ವಿ. ವಿದಿನ್ 7 to 10 minutes ಅವ್ರು ಇಲ್ಲಿ ಬಂದುಬಿಟ್ಟಿದ್ರು ಗುರುದ್ವಾರ. ಮತ್ತು ಬಾಂಬ್ ಸ್ಕ್ವಾಡು ಮತ್ತು ಡಾಗ್ ಸ್ಕ್ವಾಡು ಮತ್ತು CPI, ಅಡಿಷನಲ್ SP ಮತ್ತು PSI ಗಳು ಎಲ್ಲರೂ ಆಕ್ಟಿವ್ ಆಗಿ ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಏನೂ ಸಿಗಲಿಲ್ಲ. ಬಟ್ ಅವರು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಅವರು ಎಲ್ಲ ಸರ್ಚ್ ಮಾಡಿ ಸ್ಯಾಟಿಸ್ಫೈನ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವರು ಆಫೀಸ್ಲಿಂದ ಐಡೆಂಟಿಫೈ ಮಾಡಬಹುದು. ಮತ್ತು ಕಂಪ್ಲೇಂಟ್ನೂ ಕೊಟ್ಟಿದ್ದೀವಿ ನಾವು. ಖಾಸಗಿ ಬಸ್ ಪಲ್ಟಿ, 25 ಮಂದಿಗೆ ಗಾಯ, ಇಬ್ಬರ ಸ್ಥಿತಿ ಗಂಭೀರ. ಖಾಸಗಿ ಬಸ್ ಪಲ್ಟಿಯಾಗಿ 25ಕ್ಕೂ ಹೆಚ್ಚು ಜನ ಗಾಯಗೊಂಡ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದೇವನಗೋಲ್ ಗ್ರಾಮದ ಬಳಿ ನಡೆದಿದೆ. ಮುಂಬೈನಿಂದ ಕುದುರೆಮುಖಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ. ವೀಕೆಂಡ್ ಹಿನ್ನೆಲೆಯಲ್ಲಿ MNC ಕಂಪನಿಯಲ್ಲಿ ಕೆಲಸ ಮಾಡುವ 40ಕ್ಕೂ ಹೆಚ್ಚು ಯುವಕ ಯುವತಿಯರು ನೇತ್ರಾವತಿ ಪೀಕ್ ಟ್ರಕ್ಕಿಂಗ್ಗೆ ಬಂದಿದ್ದರು. ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ. ಅಪಘಾತದಲ್ಲಿ 25ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನ ಮೂಡಿಗೆರೆ ಹಾಗೂ ಚಿಕ್ಕಮಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.